वसुदेवसुतं देवं कंसचाणूरमर्दनं देवकी परमानन्दं कृष्णं ವಂದೇ ಜಗದ್ಗುರುಂ. ಎಲ್ಲ ಅಧ್ಯಾತ್ಮ ಸಾಹಿತ್ಯದಲ್ಲಿ ನಮಗೆ ಮೊದಲು ನಮ್ಮ ದೈನಿಕ ಜೀವನವನ್ನು ಉತ್ತಮಪಡಿಸಿಕೊಳ್ಳಿಕ್ಕೋಸ್ಕರ ಮಾರ್ಗದರ್ಶನ ಕೊಡಲಾಗ್ತದೆ. ಮೌಲ್ಯಗಳು ಅಂತ ಅವುಗಳನ್ನು ಕರಿತೀವಿ. ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ ಅಂತ ಹೇಳಿ, ಇನ್ನು ಕೆಲವು ಕಡೆ 8, ಇನ್ನು ಕೆಲವು ಕಡೆ 12, ಮತ್ತು ಕೆಲವು ಕಡೆ 10 ಬೇರೆ ಬೇರೆ ರೀತಿಯಲ್ಲಿ ಮೌಲ್ಯಗಳ ಪಟ್ಟಿಗಳನ್ನೇ ಅಧ್ಯಾತ್ಮ ಸಾಹಿತ್ಯ ಕೊಡುತ್ತೆ. ಭಗವದ್ಗೀತೆಯಲ್ಲಿಯೇ ನಾವು ನೋಡಬಹುದು. ದೈವೀ ಸಂಪತ್ತು ಅಂತ ಸುಮಾರು 26 ಮೌಲ್ಯಗಳನ್ನು 16ನೇ ಅಧ್ಯಾಯದಲ್ಲಿ ಭಗವಂತ ಶ್ರೀಕೃಷ್ಣ ಒಂದೇ ಕಡೆ ಕೊಡ್ತಾನೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ಅಂತ ಶುರು ಮಾಡಿ, ಇನ್ನೊಂದು ಕಡೆ ಜ್ಞಾನದ ಲಕ್ಷಣ ಏನು ಅಂತ ಹೇಳುತ್ತಾ 13ನೇ ಅಧ್ಯಾಯದಲ್ಲಿ ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ ಇತ್ಯಾದಿಯಾಗಿ ಒಂದೇ ಕಡೆಯಲ್ಲಿ 20 ಮಾನವೀಯ ಮೌಲ್ಯಗಳನ್ನು ಭಗವಂತ ತಿಳಿಸ್ಕೊಡ್ತಾನೆ. ಪಾಶ್ಚಾತ್ಯ ಸಾಹಿತ್ಯದಲ್ಲಾಗಲಿ ಅಥವಾ ಪ್ರಪಂಚದ ಎಲ್ಲೆಡೆಯಲ್ಲೇ ಆಗಲಿ, ಜೀವನದಲ್ಲಿ ಮಾರ್ಗದರ್ಶನ ಅಂದರೆ ಸುತ್ತಿ ಬಳಸಿ ಈ ಕೆಲವುಗಳನ್ನು ದಿನದಿನವೂ ನಾವು ಮಾಡಬೇಕು, ಈ ಮತ್ತೆ ಕೆಲವುಗಳನ್ನು ಮಾಡಬಾರದು, ಡೂಸ್ ಆ್ಯಂಡ್ ಡೋಂಟ್ಸ್, ವಿಧಿ ಮತ್ತು ನಿಷೇಧ ಎಂಬುದಾಗಿ ಧಾರ್ಮಿಕ ಉಪದೇಶ ಆಗುತ್ತದೆ. ಇವತ್ತು ನಾವು ಎತ್ತುಕೊಂಡಿರುವಂತಹ ವಿಷಯ ಈ ಧಾರ್ಮಿಕ ಮೌಲ್ಯಗಳನ್ನೇ ಮತ್ತೊಂದು ರೀತಿಯಲ್ಲಿ ಯಾರೋ ಪುಣ್ಯಾತ್ಮರು ಹೇಳಿದ್ದಾರೆ. ಈ ಒಂದು ಮರಿಬೇಡ, ಮೆರಿಬೇಡ, ಮುರಿಬೇಡ ಅಂತ 3 ಡೋಂಟ್ಸ್. ಮರಿಬೇಡ ಅಂದರೆ ಡೋಂಟ್ ಫಾರ್ಗೆಟ್, ಮೆರಿಬೇಡ ಅಂತ ಹೇಳಿದರೆ ಡೋಂಟ್ ಶೋ ಆಫ್. ಮೆರೆಯೋದು ಅಂದರೆ ತಮ್ಮನ್ನು ತಾವೇ ಬಹಳ ದೊಡ್ಡದಾಗಿ ತೋರಿಸ್ಕೊಳ್ಳೋದು, ಅದಕ್ಕೆ ಮೊದಲು ತಮ್ಮನ್ನು ತಾವೇ ಬಹಳ ದೊಡ್ಡವರು ನಾವು ಅಂತ ಭಾವಿಸೋದು. ಅಂತಹ ಅಹಂಕಾರ, ಅಭಿಮಾನ ಒಳ್ಳೆಯದಲ್ಲ. ಮರಿಬೇಡ, ಮೆರಿಬೇಡ ಮತ್ತು ಮುರಿಬೇಡ ಅಂತ 3ನೇ ಭಾಗ ಅವ್ರು ಯಾರೋ ಹೇಳಿದ್ರು, ಅದನ್ನು ನಾವು ಎತ್ಕೊಂಡಿದ್ದೀವಿ ಇಲ್ಲಿ. ಮುರಿಬೇಡ ಅಂತ ಹೇಳಿದರೆ ಮುರಿದು ಹಾಕೋದು ಅಂತೀವಲ್ಲ, ಏನೋ ಒಂದು ಕೋಲನ್ನು ಮುರಿದು ಹಾಕೋದು, ಯಾವುದೋ ಇದ್ದದ್ದನ್ನು ಹರಿದು ಹಾಕೋದು, ಯಾವುದೋ ಸರಿ ಇದ್ದದ್ದನ್ನು ಹಾಳು ಮಾಡೋದು, ಅದು ಮುರಿಯೋದು ಅಂತೀವಿ. ಮರಿಬೇಡ, ಮೆರಿಬೇಡ ಮತ್ತು ಮುರಿಬೇಡ ಅಂತ. ಇದು ಈ ಮೌಲ್ಯಗಳನ್ನು ಪ್ರಕಟ ಅಥವಾ ವ್ಯಕ್ತಗೊಳಿಸುವ ಒಂದು ಒಳ್ಳೆಯ ವಿಧಾನ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ಆದ್ದರಿಂದ ಈ 3 ನಾವು ಭಗವದ್ಗೀತೆಯ ಬೆಳಕಿನಲ್ಲಿ ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ನಾವು ಪ್ರಪಂಚದ ಯಾವ ಸಾಹಿತ್ಯಕ್ಕೆ ಹೋಗ್ಬೋದು, ಅಧ್ಯಾತ್ಮ ಸಾಹಿತ್ಯ, ಅಲ್ಲಿರುವುದನ್ನು ನೋಡಿ ಮತ್ತೆ ನಾವು ಭಗವದ್ಗೀತೆಗೆ ಹಿಂತಿರುಗಿದರೆ ಎಲ್ಲೋ ಒಂದು ಕಡೆ ಶ್ರೀಕೃಷ್ಣ ಇದು ಹೇಳಿದ್ದಾನೆ, ಶ್ರೀಕೃಷ್ಣ ಹೇಳದಿದ್ದದ್ದು ಎಲ್ಲೂ ಇಲ್ಲ ಅಂತ ಅನಿಸುತ್ತೆ ನಮಗೆ. ಅದು ಇಲ್ಲೂ ಕೂಡ ಅನ್ವಯಿಸುತ್ತೆ. ಇಟ್ ಅಪ್ಲೈಸ್ ಹಿಯರ್. ಮರಿಬೇಡ ಅಂತ ಒಂದು ಬೋಧನೆ, ಅದರ ಸಂಬಂಧದಲ್ಲಿ ಬಹುಶಃ ಹಲವಾರು ಕಡೆ ಗೀತೆಯಲ್ಲಿ ನಮಗೆ ದೊರಕಬಹುದು. ನಾನಂತೂ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸುವಂತಹದ್ದು ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಭಾಗ ಇದೆ, ಸ್ಥಿತಪ್ರಜ್ಞ ಲಕ್ಷಣ. ಅಲ್ಲಿ ಜ್ಞಾನವನ್ನು ಪಡೆದು ಸ್ಥಿತಪ್ರಜ್ಞರಾಗುವವರ ಬಗ್ಗೆ ಖಂಡಿತವಾಗಿ ವರ್ಣನೆ ಇದೆ. ಆದರೆ ಅದರ ಜೊತೆಗೇನೆ ಮೋಹದಿಂದ, ಮಾಯೆಯಿಂದ ತಮ್ಮನ್ನು ತಾವೇ ಸಂಯಮಕ್ಕೆ ಕರೆದು ತರಲಿಕ್ಕೆ ವಿಫಲರಾದವರ ಕತೆ ಕೂಡ ಅಲ್ಲಿ ಹೇಳಲಾಗ್ತದೆ. ಆ 2 ಶ್ಲೋಕಗಳು
2ನೇ ಅಧ್ಯಾಯದ 62 ಮತ್ತು 63. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ. 6ನೇದು ಸ್ಮೃತಿ ವಿಭ್ರಮವನ್ನ ತಿಳಿಸುತ್ತೆ. ಸ್ಮೃತಿ ಭ್ರಂಶ ಬುದ್ಧಿನಾಶ 7, ಬುದ್ಧಿನಾಶ ಪ್ರಣಶ್ಯತಿ 8. ಈ 8 ಹಂತಗಳಲ್ಲಿ 8 ಹೆಜ್ಜೆಗಳಲ್ಲಿ ಮನುಷ್ಯನ ಅಧಃಪತನ ಆಗುತ್ತೆ ಅಂತ ಹೇಳಿರುವ ಗೀತೆಯ ಸತ್ಯ ನಾವೆಲ್ಲರೂ ನಮ್ಮ ಜೀವನದಲ್ಲಿಯೂ ಕಂಡುಕೊಳ್ತೀವಿ, ಮನಗಾಣ್ತೀವಿ. ನಮ್ಮ ವಿಕಾಸ ಊರ್ಧ್ವಗತಿ, ನಾವು ಮೇಲೆ ಹೋಗುವಂಥದ್ರಲ್ಲಿಯೂ ಕೆಲವು ನಿಯಮಗಳಿಂದಲೇ ಆಗೋದದು. ನಮ್ಮ ಅಧಃಪತನ, ನಮ್ಮೂರಲ್ಲಿ ಶಾಲೆ ಕಾಲೇಜುಗಳಲ್ಲಿ ಯಾರಾದರೂ ವಿದ್ಯಾರ್ಥಿ ಫಸ್ಟ್ ಇಯರಲ್ಲಿ ಬಹಳ ಚೆನ್ನಾಗಿದ್ದ ಅಂತ ಇಟ್ಕೊಳ್ಳಿ, ಸೆಕೆಂಡ್ ಇಯರ್ನಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ, ಥರ್ಡ್ ಇಯರ್ನಲ್ಲಿ ಆ ಸ್ಕೂಲಲ್ಲಿ ಅಥವಾ ಆ ಕಾಲೇಜ್ನಲ್ಲಿ 3ನೇ ವರ್ಷಕ್ಕೆ ಬಂದಾಗ ಶಿಕ್ಷಕರೆಲ್ಲ ನೋಡ್ತಾರೆ, ಈ ಹುಡುಗ ಎಷ್ಟು ಬ್ರೈಟ್ ಇದ್ದ ಬಂದಾಗ, ಈಗ ಅದೇನೋ ದುಸ್ಸಂಗವೋ ಏನಾಯ್ತೋ ಗೊತ್ತಿಲ್ಲ, ಹಾಳಾಗಿದ್ದಾನೆ. ಆಗ ನಮ್ಮಲ್ಲೊಂದು ಹೇಳುವ ಬಗೆ ಇತ್ತು, ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆ ಆಯಿತು ಅಂತ. ಈ ಹುಡುಗ ಅಥವಾ ಹುಡುಗಿ ಬಂದಾಗ ರಾಯರ ಕುದುರೆ ಆಗಿತ್ತು, ಈಗ ಕತ್ತೆ ಆಗ್ತಿದ್ದಾನೆ. ಅಧಃಪತನ ಅಂದ್ರೆ ಹಾಗೆ, ನಮ್ಮ ಅವನತಿ, ಉನ್ನತಿ ಅಲ್ಲ ಅವನತಿ ಆಗುವುದು ಹೀಗೆ. ಇಲ್ಲಿ ಬಣ್ಣಿಸಿರುವಂತಹ 8 ಹೆಜ್ಜೆಗಳಲ್ಲಿ ಮರೆಯುವುದೇ 6ನೆಯ ಹೆಜ್ಜೆಯಾಗಿರ್ತದೆ. ಅದು ಯಾಕೆ ಮರೀತೀವಿ ನಾವು? ನಾವೇನು ಬೇಕಂತ ಮರೆಯೋದಿಲ್ಲ, ನಮ್ಮಿಂದ ಮರೆಯುವಂತಹ ಒಂದು ತಪ್ಪು ಆಗಿಬಿಡುತ್ತೆ. ಆಮೇಲೆ ಹೇಳ್ತೀವಿ, ಅಯ್ಯೋ ಮರ್ತೋಗ್ಬಿಡ್ತು, ಸಾರಿ ಅಂತ. ಒಮ್ಮೆ ಚಿಕ್ಕ ಹುಡುಗ ಒಬ್ಬ ನನಗೆ ಹೇಳ್ದ, ನಾನು ಅವನಿಗೆ ಸಾರಿ ಅಂದೆ ಯಾವುದು ನನ್ನಿಂದ ಸಣ್ಣ ತಪ್ಪಿಗೆ. ಆ ಚಿಕ್ಕ ಹುಡುಗ ಏನು ಹೇಳ್ದ ಗೊತ್ತೇ? ಐ ಹ್ಯಾವ್ ನೋ ಲಾರಿ ಟು ಟೇಕ್ ಯುವರ್ ಸಾರಿ. ನೀವು ಹೇಳಿದ ಸಾರಿಯನ್ನ ತಗೊಂಡು ಹೋಗ್ಲಿಕ್ಕೆ ನನ್ನ ಹತ್ರ ಒಂದು ಲಾರಿ ಇಲ್ಲ ಅಂತ. ಅದು ಯಾರು ಹೇಳ್ಕೊಟ್ಟಿದ್ರು ಆ ಹುಡುಗನಿಗೆ ದೇವರೇ ಬಲ್ಲ. ಅಂತೂ ಮರಿಬೇಡ ಅಂತ ಹೇಳಿದಾಗ ಇಲ್ಲಿ ಗಮನಿಸಬೇಕಾದ ವಿಷಯ, ಯಾರೂ ಕೂಡ ಮರಿಬೇಕು ಅಂತೇಳಿ ಹೊರಟು ಮರೆಯೋದಿಲ್ಲ. ಅವರ ಬದುಕುವ ರೀತಿ 24 ಗಂಟೆ ಕಾಲ ಅವರು ಯಾವ ಥರ ವರ್ತಿಸ್ತಾರಲ್ಲ, ಅಲ್ಲಿ ಅವ್ಯವಸ್ಥೆ ಇದ್ರೆ, ಅಲ್ಲಿ ಏರುಪೇರಿದ್ರೆ, ಅಲ್ಲಿ ಯಾವುದಾವುದೋ ರೀತಿಯಲ್ಲಿ ಅವರು ಸಮತೋಲನ ಕಳ್ಕೊಂಡು, ಉದಾಹರಣೆಗೆ ಬೇಕಾದಕ್ಕಿಂತ ಹೆಚ್ಚು ಮಾತಾಡಿಬಿಡೋದಿಲ್ಲ, ಅಥವಾ ಎಲ್ಲೋ ಬೇಕಾದಕ್ಕಿಂತ ಹೆಚ್ಚು ತಿಂದುಬಿಡೋದು, ರುಚಿ ಇದೆ ಅಂತ ಹೇಳಿ ಹೆಚ್ಚು ತಿನ್ನೋದು. ಇನ್ನು ಕೆಲವು ಕಡೆಯಲ್ಲಿ ಸುಮ್ಮನೆ ಆಲಸ್ಯದಿಂದ ಮಲ್ಕೊಂಡಿರೋದು, ಆಲಸ್ಯ, ನಿದ್ರೆ, ಇವುಗಳನ್ನೆಲ್ಲ ಮಾಡಿದಾಗ ನಮ್ಮಲ್ಲಿ ಬಹುಶಃ ವಿಜ್ಞಾನ ಕೂಡ ಇದ್ರ ಬಗ್ಗೆ ಏನಾದ್ರು ಹೇಳ್ಬೋದು, ಮೆದುಳು ತನ್ನ ಒಂದು ತೀಕ್ಷ್ಣತೆಯನ್ನ, ತನ್ನ ಒಂದು ಚುರುಕುತನವನ್ನು ಕಳ್ಕೊಳ್ಳುತ್ತೆ. ಈ ಮೆದುಳನ್ನ ಚುರುಕಾಗಿ, ತೀಕ್ಷ್ಣವಾಗಿ, ಒಳ್ಳೆಯ ಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೂ ಕಸರತ್ತುಗಳಿವೆ. ಆ ಮೆದುಳು ಸರಿಯಾಗಿ ಕೆಲಸ ಮಾಡದೆ ಹೆಚ್ಚು ಹೆಚ್ಚು ಮಂದವಾಗುವಂತೆ ಕೂಡ ನಮ್ಮ ಜೀವನ ಶೈಲಿ ಮಾಡಿಕೊಡ್ಬೋದು. ನಮ್ಮ ಜೀವನ ಶೈಲಿ ಸರಿ ಇಲ್ಲದಿದ್ದರೆ, ಹೇಳಿದ್ನಲ್ಲ, ಅತಿಯಾದ ನಿದ್ರೆ, ಅತಿಯಾದ ಊಟ, ಅತಿಯಾದ ಮಾತು ಇತ್ಯಾದಿಗಳ ಮೂಲಕ ಒಂದು ತಪ್ಪಿನಿಂದ ಮತ್ತೊಂದು ತಪ್ಪಿಗೆ, ಮತ್ತೊಂದು ತಪ್ಪಿನಿಂದ ಇನ್ನೊಂದು ತಪ್ಪಿಗೆ, ಒಂದೊಂದೇ ಆಗಿ ಬೇರೆ ಬೇರೆ ವ್ಯಸನಗಳು ಬರ್ಬೋದು. ನಾವು ನೋಡ್ತೇವೆ ಕೆಲವು ಕಡೆಯಲ್ಲಿ ಹುಡುಗರು ಹುಡುಗಿಯರು ಒಂದೊಂದೇ ಕೆಟ್ಟ ಅಭ್ಯಾಸಗಳಿಗೆಲ್ಲ ಒಳಗಾಗ್ತಾರೆ. ಈ ಕಾಲದಲ್ಲಿ ಮೊಬೈಲ್ ಹಿಡ್ಕೊಂಡು ಯಾವಾಗಲೂ ಅಲ್ಲೇನೋ ನೋಡ್ತಾ ಇರೋದು, ಅದೊಂದು ಹೊಸ ವ್ಯಸನ. ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಹಾನಿಯನ್ನು ಉಂಟು ಮಾಡ್ತಾ ಇದೆ. ಆದ್ರಿಂದ ಮರಿಬೇಡ, ಮುರಿಬೇಡ ಅನ್ನೋದ್ರಲ್ಲಿ ಮರಿಬೇಡ ಅನ್ನೋದನ್ನ ನಾವು ನಿಜವಾಗ್ಲೂ
ಗಂಭೀರವಾಗಿ ತೆಗೆದುಕೊಂಡು ಇನ್ನು ಮುಂದೆ ನಾನು ಮಾಡಬೇಕಾದದ್ದನ್ನು ಮರೆಯೋದಿಲ್ಲ, ಜೋಪಾನವಾಗಿರ್ತೀನಿ, ಜಾಗ್ರತೆ ಆಗಿರ್ತೀನಿ ಅಂತ ಒಂದು ವೇಳೆ ನಿರ್ಧಾರ ಮಾಡಿದರೆ, ಅದಕ್ಕೆ ಅದು ಸಾಧ್ಯವಾಗಬೇಕಾದ್ರೆ ನಮ್ಮ ಜೀವನ ಶೈಲಿಯೇ ಹೆಚ್ಚು ಜಾಗರೂಕವಾಗಿರಬೇಕು. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಭಿನ್ನ ಭಿನ್ನವಾದ ಸನ್ನಿವೇಶಗಳಲ್ಲಿ ನಾವು ಸ್ವಲ್ಪ ವಿವೇಕದಿಂದ ಆಯ್ಕೆಯನ್ನ ಮಾಡಬೇಕು. ಶಾಲೆ ಕಾಲೇಜುಗಳಲ್ಲೇ ಇದು ಶುರುವಾಗುತ್ತೆ. ಕ್ಲಾಸಿಗೆ ಹೊರಟಿದ್ದಾನೊಬ್ಬ ಹುಡುಗ, ಆಗ ಇನ್ನಿಬ್ರು ಹುಡುಗರು ಹೇಳ್ತಾರೆ, ಇವತ್ತು ಕ್ಲಾಸಿಗೆ ಹೋಗೋದು ಬೇಡ, ನೀನು ನಮ್ಮ ಜೊತೆ ಬಾ, ಸಿನಿಮಾಕ್ಕೆ ಹೋಗೋಣ ಅಂತ. ಆವಾಗ ಈ ಹುಡುಗನಿಗೆ ಎರಡು ಆಯ್ಕೆ ಇದೆ. ಒಂದು, ನನ್ನ ಮಿತ್ರರು ಕರೆದ್ರಲ್ಲ, ಬಹಳ ನಿಕಟವಾದ ಮಿತ್ರರು ಇವರು ಅಂತ ಅವ್ರು ಹೇಳಿದ್ದಕ್ಕೆ, ಹೌದೌದು ನೀವೆಲ್ಲ ಹೋದ್ರೆ ನಾನು ಬರ್ದೇ ಇರ್ತೀನಾ, ಕ್ಲಾಸಿಗೆ ಹೋಗೋ ಬದಲು ಅವ್ರ ಜೊತೆ ಸಿನಿಮಾಕ್ಕೆ ಹೋದ. ಅಥವಾ ವಿವೇಕವನ್ನು ಉಪಯೋಗಿಸಿ, ಇಬ್ಬರಲ್ಲ 10 ಜನ ಕರೆದ್ರೂ ಕೂಡ ನಾನು ಇವರನ್ನು ಸಂತುಷ್ಟಗೊಳಿಸಲಿಕ್ಕೆ ಸೇರಿಲ್ಲ ಈ ಕಾಲೇಜ್, ನನಗೆ ಬೇರೆ ಧ್ಯೇಯ ಇದೆ, ನನಗೆ ಬೇರೆ ಉದ್ದೇಶ ಇದೆ, ನನಗೊಂದು ಗುರಿ ಇದೆ, ಆದ್ರಿಂದ ನಾನು ಇವ್ರ ಜೊತೆ ಹೋಗೋದಿಲ್ಲ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಬಟ್ ಐ ಕೆನಾಟ್ ಕಮ್ ಟುಡೇ ಅಂತ ನಗುತ್ತಾನೋ, ಅದು ಯಾವ ರೀತಿ ಮಾಡ್ತಿರೋ ಮಾಡಬೇಕು. ಅವ್ರ ಜೊತೆ ಹೋಗದೆ ಇದ್ದಾಗ ಅದು ವಿವೇಕಪೂರ್ವಕವಾದ ಒಂದು ವರ್ತನೆ. ಆ ಪ್ರಕಾರವಾಗಿಯೇ ನೀವು ತಿಳಿದ ಹಾಗೆ ಕಠೋಪನಿಷತ್ತಲ್ಲಿ ಹೇಳಲಾಗ್ತದೆ, ಮತ್ತೆ ಮತ್ತೆ ನಮ್ಮ ಬದುಕಿನಲ್ಲಿ ಪ್ರೇಯ ಮತ್ತು ಶ್ರೇಯ ಅಂತ ಎರಡು ಬರುತ್ತೆ. ಆ ಪ್ರೇಯ ಅನ್ನೋದು ನಮ್ಮನ್ನು ತುಂಬಾ ಆಕರ್ಷಿಸುತ್ತೆ. ಅದರ ಆಕರ್ಷಣೆಗೆ ನಾವು ಬಲಿಯಾಗದೆ ಶ್ರೇಯವನ್ನ ಸ್ವೀಕರಿಸಬೇಕು. ಶ್ರೇಯೋ ಅಥವಾ ಶ್ರೇಯಸ್ಸು ಅದು ನಮ್ಮ ಆಧ್ಯಾತ್ಮಿಕ ಊರ್ಧ್ವಗತಿಗೆ ಕಾರಣವಾಗ್ತದೆ. ಹಾಗೆ ಮಾಡಿದರೆ ನಾವು ಬೇಕಂದ್ರೂ ಕೂಡ ಕರ್ತವ್ಯಗಳನ್ನು ನಾವು ಮರೆಯೋದಿಲ್ಲ. ಮೆದುಳು ಹೆಚ್ಚು ತೀಕ್ಷ್ಣವಾದ ಹಾಗೆ ಏನಾಗುತ್ತಂದ್ರೆ, ಯಾವಾಗ ಏನೋ ಮಾಡಬೇಕಲ್ಲ, ಇಷ್ಟರವರೆಗೆ ಮರ್ತಿದ್ರು ಕೂಡ ಯಾವಾಗ ಮಾಡಬೇಕು ಆ ಕ್ಷಣದಲ್ಲಿ ಒಮ್ಮೆಲೆ ಜ್ಞಾಪಕ ಆಗ್ಬಿಡುತ್ತೆ. ನಮಗೆ ಸಂತೋಷ, ಅರೆ ಸರಿಯಾದ ಸಮಯಕ್ಕೆ ಜ್ಞಾಪಕ ಆಯ್ತು ನನಗೆ, ಮೈ ಗಾಡ್ ಐ ರಿಮೆಂಬರ್ಡ್ ಜಸ್ಟ್ ಅಟ್ ದಿ ರೈಟ್ ಮೊಮೆಂಟ್ ಅಂತ ನಾವು ನಮಗೆ ಬೆನ್ನು ತಟ್ಕೊಳ್ಳೋದಿಲ್ವೇ ಎಷ್ಟೋ ಸಾರಿ? ಅದು ಯಾಕಂತ ಹೇಳಿದರೆ, ನಾವು ಮಾಡಿದ ಪುಣ್ಯದಿಂದ. ನಾವು ವಿವೇಕಪೂರ್ವಕವಾಗಿ ಅಲ್ಲಿ ಇಲ್ಲಿ ವರ್ತಿಸಿದ್ರೆ ಆಗ ನಮ್ಮ ಮೆದುಳನ್ನಿ, ಅಂತಃಕರಣನ್ನಿ, ಅದಕ್ಕೇನೇ ಕರೀರಿ, ನಮ್ಮಲ್ಲಿ ಆ ಒಂದು ಪ್ರಜ್ಞೆ, ಇದು ಮಾಡತಕ್ಕದ್ದು, ಇದನ್ನು ಇನ್ನು ವಿಳಂಬ ಮಾಡಬಾರ್ದು, ಇನ್ನು ತಡ ಮಾಡದೆ ಇವತ್ತೇ ಇದನ್ನು ಮುಗಿಸ್ಬೇಕು ಅಂತ ಯಾವ ಒಂದು ವಿವೇಕ ಪ್ರಜ್ಞೆ ಇದೆ, ಅದು ಸರಿಯಾದ ಸಮಯಕ್ಕೆ ಉದಯವಾಗುತ್ತೆ. ಆದ್ರಿಂದ ಈ ಅಧ್ಯಾತ್ಮದಲ್ಲಿ ಹಲವಾರು ಮೌಲ್ಯಗಳನ್ನು ಹೇಳಬಹುದು. ಅದರ ಎಲ್ಲ ಮೌಲ್ಯಗಳಿಗೆ ತಾಯಿಯಂತೆ, ದಿ ಮದರ್ ಆಫ್ ಆಲ್ ವ್ಯಾಲ್ಯೂಸ್ ಈಸ್ ಕೇರ್ಫುಲ್ ಲಿವಿಂಗ್. ಕ್ಷಣ ಕ್ಷಣವೂ ನಾವು ಜಾಗ್ರತೆಯಿಂದ ಬದುಕಿದರೆ ಎಷ್ಟೋ ಒಳ್ಳೆಯ ಮೌಲ್ಯಗಳು ನಮ್ಮಲ್ಲಿ ಹೂವು ಅರಳಿದ ಹಾಗೆ ಅರಳುತ್ತವೆ. ಕೇರ್ಫುಲ್ ಇಲ್ಲದೇನೆ ಯದ್ವಾ ತದ್ವಾ ಬದುಕಿದ್ರೆ ಯಾರೋ ಕರೆದ್ರಂತ ಅಲ್ಲಿ ಹೋಗ್ಬಿಡೋದು, ಯಾರೋ ಕರೆದ್ರಂತ ಇಲ್ಲಿ ಹೋಗ್ಬಿಡೋದು, ಏನೋ ಇತ್ತಂತ ತಿಂದ್ಬಿಡೋದು, ಯಾರೂ ನೋಡ್ತಾ ಇಲ್ಲ ಅಂತ ಏನೋ ತಪ್ಪು ಮಾಡಿಬಿಡೋದು. ಹಾಗೆ ಅವಿವೇಕದಿಂದ ನಾವು ಬದುಕ್ತಾ ಇದ್ರೆ ಆಗ ಮೆದುಳು ಹೆಚ್ಚು ಹೆಚ್ಚು ಮಂದವಾಗ್ತದೆ. ಅದರಿಂದ ಶ್ರೀಕೃಷ್ಣ ಹೇಳಿದ್ದಾನೆ ಅದೇ ಸ್ಥಿತಪ್ರಜ್ಞ ಲಕ್ಷಣದಲ್ಲಿ, ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾ. ಪ್ರಜ್ಞೆಯನ್ನ ಕೊಂಡೊಯ್ತದೆ ಆ ಒಂದು ವರ್ತನೆ. ಇಂದ್ರಿಯಗಳು ಬಯಸಿದ್ದನ್ನೆಲ್ಲ ಕೊಡುವ ಹಾಗೆ ಮನಸ್ಸು ವರ್ತಿಸಿದ್ರೆ, ಇಂದ್ರಿಯ ಹೇಳುತ್ತೆ ಜಿಲೇಬಿ ತಿನ್ನು ಅಂತ, ಅದು ತಿನ್ನುವ ಸಮಯ ಅಲ್ಲ ಮತ್ತು ತಿನ್ನತಕ್ಕದ್ದು ಅಲ್ಲ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಸಂದರ್ಭದಲ್ಲಿ. ಆವಾಗ ಅದೆಲ್ಲ ಪರವಾಗಿಲ್ಲ, ಒಂದು ತಿಂದ್ರೆ ಏನಾಗೋದಿಲ್ಲ ಅಂತ ಮನಸ್ಸು ಇಂದ್ರಿಯಗಳ ಬಯಕೆಯಂತೆ ವರ್ತಿಸಿದರೆ ಶ್ರೀಕೃಷ್ಣ ಹೇಳ್ತಾನೆ, ಆವಾಗ ವಾಯುರ್ನಾವಂ ಇವಾಂಬಸಿ. ಹೇಗೆ ಒಂದು ಹಾಯಿ ದೋಣಿಯು ಪ್ರತಿಕೂಲವಾದ, ಅನುಕೂಲ ಅಲ್ಲ ಪ್ರತಿಕೂಲವಾದ ಗಾಳಿಗೆ ಸಿಕ್ಕಿ ಹಾಕಿಕೊಂಡು
ಆ ಹಾಯಿ ದೋಣಿ ಎಲ್ಲಿ ಹೋಗಬಾರ್ದೋ ಆ ದಿಕ್ಕಿನಲ್ಲಿ ಹೋಗುತ್ತೆ, ಅಪಘಾತಕ್ಕೆ ಕೂಡ ಒಳಗಾಗಬಹುದು. ಆದ್ದರಿಂದ ಆ ದೃಷ್ಟಾಂತವನ್ನು ಕೊಟ್ಟು ಶ್ರೀಕೃಷ್ಣ ನಮಗೆ ಎಚ್ಚರಿಕೆ ಕೊಡ್ತಾರೆ. ಆದ್ದರಿಂದ ಮರಿಬೇಡ ಅನ್ನೋದನ್ನ ಆ ಗೀತೆಯ ಸ್ಥಿತಪ್ರಜ್ಞ ಲಕ್ಷಣದಲ್ಲಿ ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಹಾಳಾಗಿ ಹೋಗ್ತಾನೆ, ಅವನು ಜೀವನ ವ್ಯರ್ಥವಾಗಿ ಹೋಗುತ್ತೆ, ಮತ್ತೆ ಪುನಃ ಚೇತರಿಸ್ಕೊಳ್ಳೋದು ಕಷ್ಟ ಆದೀತು ಅನ್ನೋದಾಗಿ ಎಚ್ಚರಿಕೆಯನ್ನ ಕೊಡ್ತಾನೆ. ಇನ್ನು ಗೀತೆಯಲ್ಲಿ ಎರಡನೇ ಭಾಗಕ್ಕೆ ಬರೋಣ. ಮೆರಿಬೇಡ. ಇಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಅರ್ಥೈಸಬೇಕು. ಇದರ ಅರ್ಥ ಎಂದೂ ಕೂಡ ನಾವು ಬೆಳಕಿನಲ್ಲಿ ನೀಡಬಾರದು, ಎಂದೂ ಕೂಡ ಕೀರ್ತಿಯನ್ನು ಸ್ವೀಕರಿಸಬಾರದು, ಎಂದೂ ಕೂಡ ಯಾವುದೋ ಪ್ರಶಂಸೆಯನ್ನು, ಯಾವುದೋ ಒಂದು ಸನ್ಮಾನವನ್ನು ತಗೊಳ್ಳೇಬಾರ್ದು ಅಂತಲ್ಲ. ಎಲ್ಲ ದೊಡ್ಡ ಜನರಿಗೆ ಬೇರೆ ಬೇರೆ ಸಮಯದಲ್ಲಿ ಸನ್ಮಾನ ಆದಾಗ ಅವರು ವಿನಯದಿಂದ ನಮ್ರತೆಯಿಂದ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಸನ್ಮಾನವನ್ನು ಸ್ವೀಕರಿಸಬಾರ್ದು, ಸ್ಟೇಜ್ ಮೇಲೆ ಹೋಗಿ ಕೂತ್ಕೊಳ್ಬಾರ್ದು, ಯಾವಾಗಲೂ ಎಲ್ಲೋ ಅಡ್ಕೊಂಡಿರ್ಬೇಕಂತ ಖಂಡಿತ ಅರ್ಥ ಅಲ್ಲ. ಆದರೆ ನೋಡಿ, ಇದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಮೆರಿಬೇಡ ಅಂತ ಹೇಳಿದ್ರೆ ಕೀರ್ತಿಯನ್ನೇ ಮುಖ್ಯವಾಗಿ ಬಯಸುವುದು. ಕೆಲಸ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಜನರ ಸೇವೆ ಮಾಡ್ಲಿಕ್ಕೆ ನಮ್ಗೆ ಮನಸ್ಸಿಲ್ಲ ಅಂತ ಇಟ್ಕೊಳ್ಳಿ. ಆದರೆ ಎಲ್ಲೋ ಮಾಲೆ ಹಾಕ್ತಾರೆ, ಎಲ್ಲೋ ನಮಗೆ ಬೇರೆ ರೀತಿಯಲ್ಲಿ ಹೊಗಳ್ತಾರೆ ಅಂದಾಗ ಮುಂದೆ ನಾನು ಬರ್ತೀನಿ ಅಂತ ಶಿವ ಹಾಗೆ ಮಾಡಬಾರ್ದು. ಮೆರೆಯೋದು, 10 ಜನರೊಂದಿಗೆ ನಾನೊಬ್ಬ ವಿಶೇಷ ಆದ ವ್ಯಕ್ತಿ ಅಂತ ಹೇಳಿಸ್ಕೊಳ್ಬೇಕು ಅಂತ ಅದನ್ನ ಆಸೆ ಪಡೋದೊಂದಿದೆಯಲ್ಲ, ಅದನ್ನ ಈ ಎರಡನೇ ಮೌಲ್ಯದಲ್ಲಿ ವಿರೋಧಿಸಲಾಗ್ತದೆ. ಹಾಗಿರಬಾರ್ದು. ನಮ್ಮ ಲಕ್ಷ್ಯ, ನಮ್ಮ ಗಮನ ಹೆಚ್ಚು ನಮ್ಮಿಂದ ಸಮಾಜಕ್ಕೆ, ಇತರರಿಗೆ, ಅಥವಾ ಯಾವಾಗಲೂ ಸಮಾಜ ಅಂತಲೇ ಹೇಳಬೇಕಂತಿಲ್ಲ, ನಮ್ಮ ಕುಟುಂಬದವರಿಗೆ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಇದೆಯಲ್ಲ ವಾಕ್ಯ. ನಮ್ಮ ಸುತ್ತಮುತ್ತ ಇದ್ದ 4 ಜನನೇ ಇರ್ಬೋದು, ಅದು ಆ 4 ಜನರಿಗೆ ನಮ್ಮಿಂದ ಏನಾದರೂ ಸೇವೆ ಆಗಬೇಕು. ಆ ಸೇವೆ, ಅವರ್ ಕಂಟ್ರಿಬ್ಯೂಷನ್ ಶುಡ್ ಬಿ ಅವರ್ ಫೋಕಸ್. ಆವಾಗ ದೇವರ ಇಷ್ಟ, ಅಲ್ಲಿ ಇಲ್ಲಿ ನಾವು ಮೆರೀತೀವಿ ಅಂತ ಇಟ್ಕೊಳ್ಳೋಣ, ಅಲ್ಲಿ ಇಲ್ಲಿ ಪ್ರಸಿದ್ಧರಾಗ್ತೀವಿ, ಅಲ್ಲಿ ಇಲ್ಲಿ ನಮ್ಮ ಹೆಸರು ವರ್ತಮಾನ ಪತ್ರಿಕೆಯಲ್ಲಿಯೋ ರೇಡಿಯೋದಲ್ಲೋ ಟಿವಿಯಲ್ಲೋ ಬಂತು. ಶಿವನಿಚ್ಛೆ, ಅದನ್ನೇನು ನಾವು ಅಷ್ಟೊಂದು ಬಯಸಿಲ್ಲ, ಬಂದಾಗ ಅದನ್ನು ವಿರೋಧಿಸಬೇಕಾಗಿಲ್ಲ. ಆದ್ದರಿಂದ ಈ ಎರಡನೇದು ಮೆರಿಬೇಡ ಅನ್ನೋದು ಮುಖ್ಯವಾಗಿ ನಾವು ಸೇವೆಯನ್ನು ಹಿಂದೆ ಬಿಟ್ಟು ಪ್ರಶಂಸೆ, 10 ಜನರ ಹೊಗಳಿಕೆಯನ್ನ 10 ಜನರ ಎದುರು ನಮ್ಮನ್ನು ನಾವು ತೋರಿಸ್ಕೊಳ್ಬೇಕು ಅನ್ನುವಂಥ ಧೋರಣೆ, ಅದನ್ನು ವಿರೋಧಿಸಿ ಹೇಳಲಾಗಿದೆ. ಇದು ಗೀತೆಯಲ್ಲಿ ಎಲ್ಲಿ ಬರುತ್ತಂದ್ರೆ ತುಂಬಾ ಕಡೆ ಬರುತ್ತೆ. ಆದರೆ ಒಂದನ್ನು ಇಲ್ಲಿ ತಿಳಿಸಬಹುದಾದ್ರೆ 16ನೇ ಅಧ್ಯಾಯದಲ್ಲಿ ಆಸುರಿ ಪ್ರವೃತ್ತಿಯಲ್ಲಿ ಒಬ್ಬ ಮನುಷ್ಯನ ಮಾನಸಿಕತೆ, ಸೈಕಾಲಜಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಹೇಗಾಗುತ್ತೆ ಅಂತ ಹೇಳಿದ್ದಾರೆ. ಉದಾಹರಣೆಗೆ 13ನೇ ಶ್ಲೋಕದಲ್ಲಿ ಹೇಗೆ ನಾವು ಯಾವಾಗಲೂ ನಮಗೆ ಒಳ್ಳೆ ಸ್ಥಾನಮಾನ ಸಿಗಬೇಕು ಅಂತ ಅದನ್ನೇ ಬಯಸ್ತಾ ಹೋಗ್ತೀವಲ್ಲ, ಆಗ ನಮ್ಮಲ್ಲಿ ಗರ್ವ, ಜಂಭ, ತೋರಿಸ್ಕೊಳ್ಳೋದು, ಪ್ರದರ್ಶನ ಮನೋಭಾವ ಎಷ್ಟು ಬರುತ್ತಂದ್ರೆ 13ನೇ ಶ್ಲೋಕದಲ್ಲಿ ಇದ ಮಧ್ಯ ಮಯಾ ಲಬ್ಧಂ, ನಾನು ಇದೆಲ್ಲ ಪಡ್ಕೊಂಡಿದ್ದೀನಿ, ಏನಂತ ತಿಳ್ಕೊಂಡಿದ್ದೀರಾ, ಇಮಂ ಪ್ರಾಪ್ಸ್ಯೆ ಮನೋರಥಂ, ಇನ್ನೊಂದು 2-3 ಆಸೆಗಳನ್ನು ಬಲು ಬೇಗ ನಾನು ಪೂರೈಸ್ಕೊಳ್ತೀನಿ. ಇದಂ ಅಸ್ತಿ ಇದಮಪಿ ಮೇ ಭವಿಷ್ಯತಿ ಪುನರ್ಧನಂ, ಎಷ್ಟು ಹಣ ಸಂಪಾದಿಸಿದೀನಿ ಗೊತ್ತಾ, ನೋಡ್ತಾ ಇರಿ, ಇನ್ನು ಕೆಲವು ದಿನದಲ್ಲೇ ಮತ್ತಷ್ಟು ಹಣ, ಪುನರಪಿ ಧನಂ ಭವಿಷ್ಯತಿ. ಆಮೇಲೆ ಅವ್ರಿಗೆ ಪಾಠ ಕಲಿಸಿದೆ, ಇವರು ಬೆನ್ನು ಮುರಿದೆ, ಇವರಿಗೆ ಹೇಗೆ ನಾನು ಶಿಕ್ಷೆ ಕೊಟ್ಟೆ. ಅಸೌಮಯ ಹತಃ ಶತ್ರು ಹನಿಷ್ಯೆ ಚ ಅಪರಾನಪಿ, ಇವರಿಗೆ ಚೆನ್ನಾಗಿ ಥಳಿಸಿದ್ದೀನಿ, ಅವರಿಗೂ ಬಿಡೋದಿಲ್ಲ. ಈಶ್ವರೋಹಂ,
ನಾನೇ ಈಶ್ವರ, ದೊಡ್ಡ ಪ್ರಭು, ಭೋಗಿ, ಅನ್ನಷ್ಟು ಸುಖ ಪಡೆದವರು ಯಾರಿಲ್ಲ, ಸಿದ್ಧ ಅಹಂ, ಬಲವಾನ್, ಸುಖಿ. 3 ಶ್ಲೋಕದಲ್ಲಿ 13, 14, 15, 16ನೇ ಅಧ್ಯಾಯದಲ್ಲಿ ಆಡ್ಯ ಅಭಿಜನವಾನಸ್ಮಿ. ನಾನೇ ಆಡ್ಯ ಅಂದ್ರೆ ಬಹಳ ಶ್ರೀಮಂತ. ಅಭಿಜನವಾನ್ ಅಂದ್ರೆ ನನಗೆ ಎಷ್ಟು ಜನ ಇದ್ದಾರೆ, ನನಗೆ ಜನಬಲ, ಧನಬಲ, ಜನಬಲ, ಆರೋಗ್ಯ ಬಲ, ರೂಪ ಬಲ. ಬಲ ಅನ್ನುವಂಥದ್ದು, ಸ್ಟ್ರೆಂತ್ ಅನ್ನೋದು 25 ಪ್ರಕಾರದ್ದಿದೆ. ಈತ ಅವನಿಗೆ ಬುದ್ಧಿ ಹೊರಟೋಗಿದೆ, ಆದರೆ ಅವನು ತನ್ನಲ್ಲಿರುವ ಹಣವನ್ನು, ತನ್ನನ್ನು ಹೊಗಳುವಂತ ಜನರ ಸಂಖ್ಯೆಯನ್ನು ನೋಡಿಕೊಂಡು ಆಡ್ಯ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ. ನನ್ನ ರೀತಿ ನನಗೆ ಸಮಾನರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ, ಏನಂತೀರಾ ಅಂತ ಹೊಗಳು ಭಟ್ರ ಹತ್ರ ಈತ ಹೇಳ್ತಾನೆ. ಅವರೆಲ್ಲರೂ ಹೌದು, ನಿಮ್ಮಷ್ಟು ದೊಡ್ಡವರು ಯಾರೂ ಇಲ್ಲ ಸ್ವಾಮಿ. ಯಕ್ಷ್ಯೆ, ನಾನು ಕೊಡ್ತೀನಿ. ದಾಸ್ಯಾಮಿ, ಆ ಯಕ್ಷಿಯನ್ನು ನಾನು ಯಜ್ಞ ಮಾಡ್ತೀನಿ, ಯಜ್ಞ ಯಾಗಗಳನ್ನೆಲ್ಲ ಮಾಡ್ತೀನಿ. ದಾಸ್ಯಾಮಿ, ಕೊಡ್ತೀನಿ. ಯಾರಿಗೇನು ಬೇಕೋ ಅದೆಲ್ಲ ಕೊಡುವವನು ನಾನು ಎಂದೂ ತಗೊಳ್ಳುವವನಲ್ಲ, ಕೊಡ್ತಾ ಇರೋವನೇ ನಾನು. ಮೋದಿಷ್ಯೆ, ನಾನು ಹೆಚ್ಚು ಹೆಚ್ಚು ಮೋದ ಅಂದ್ರೆ ಭೋಗವನ್ನು ಅನುಭವಿಸ್ತೀನಿ ಇತ್ಯಾದಿ. ಶ್ರೀಕೃಷ್ಣ ಹೇಳ್ತಾನೆ, ಇಂಥ ಜನರು ಅಜ್ಞಾನ ವಿಮೋಹಿತ. ಆಧ್ಯಾತ್ಮಿಕ ಅಜ್ಞಾನದಿಂದ ಎಂಥ ಒಂದು ಮೋಹಕ್ಕೊಳಗಾಗಿದ್ದಾರೆ ಅಂದ್ರೆ ಇದರಿಂದ ಬಲು ಬೇಗ ಅವರು ಪಶ್ಚಾತ್ತಾಪ ಪಡುವಂತಹ ಪರಿಸ್ಥಿತಿ ಖಂಡಿತ ಬರುತ್ತೆ. ಆದ್ರಿಂದ ಮೆರಿಬೇಡ ಅಂತ ಹೇಳಿದ್ರೆ, ಎಷ್ಟೇ ಯಶಸ್ಸು ಬರಲಿ, ಎಷ್ಟೇ ಸಂಪತ್ತು ಬರಲಿ, ಎಷ್ಟೇ ಕೀರ್ತಿ ಬರಲಿ, ಒಳಗೆ ನಾವು ನಮ್ರರಾಗಿರ್ಬೇಕು. ಒಳಗೆ ವಿನಮ್ರತೆ, ಒಳಗೆ ವಿನಯ, ಅದನ್ನ ಕಳ್ಕೊಳ್ಳುವ ಒಂದು ಚಿಹ್ನೆ ಬಂದರೆ ಆಗ ಅಲ್ಲಿ ಇಲ್ಲಿ ಸ್ವಲ್ಪ ಸಮಯವನ್ನು ಎತ್ಕೊಂಡು ಸ್ವಲ್ಪ ಜಪವನ್ನು ಹೆಚ್ಚು ಮಾಡಬೇಕು, ಧ್ಯಾನವನ್ನು ಮಾಡಬೇಕು, ಶಾಸ್ತ್ರ ಚಿಂತನೆಯನ್ನು ಮಾಡಬೇಕು, ಗುರುವಿನ ಮತ್ತು ದೇವರ ಭಕ್ತಿಯನ್ನು ಹೆಚ್ಚು ಬೆಳೆಸ್ಕೊಳ್ಬೇಕು. ಭಗವಂತ, ತುಂಬ ಜನ ನನ್ನನ್ನು ಹೊಗಳ್ತಿದ್ದಾರೆ, ಭಗವಂತ ನನ್ನಲ್ಲಿ ಏನೂ ಇಲ್ಲ, ಈ ಸಮಯದಲ್ಲಿ ನೀನು ನನ್ನಲ್ಲಿ ಏನೋ ಇಟ್ಟಿದ್ಯಾ ಆದ್ರಿಂದ ಹೊಗಳ್ತಿದ್ದಾರೆ. ನಾಳೆ ನೀನು ನನ್ನಲ್ಲಿ ಇವಾಗ ಇಟ್ಟಿರುವಂತಹದ್ದು ತೆಗೆದುಕೊಂಡು ಹೋದ್ರೆ ನಾನು ಬರೇ ಸೊನ್ನೆ ಅಷ್ಟೆ, ನಾನೇನು ಸ್ವತಃ ಏನು ಅಲ್ಲ. ಭಗವಂತ, ಎಲ್ಲ ನಿನ್ನ ಆಟ ಇದು. ಈ ನನಗೆ ಬರುವಂತಹ ಹೊಗಳಿಕೆ, ಸ್ಥಾನ, ಈ ಮಾನ, ಈ ಸಂಪತ್ತು, ಈ ಪ್ರತಿಭೆ, ಇದೆಲ್ಲದರಿಂದ ಒಂದು ಎಳ್ಳಷ್ಟು ಕೂಡ ನನಗೆ ಗರ್ವ ಆಗದಿರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು, ಆಮೇಲೆ ವ್ಯವಹಾರಕ್ಕೆ ತಕ್ಕುದಾಗಿ ಅಲ್ಲಿ ಇಲ್ಲಿ ಯಾರಾದರೂ ಹೋಗ್ಲಿದ್ರೆ ಥ್ಯಾಂಕ್ ಯು, ನೈಸ್ ಆಫ್ ಯು ಟು ಸೇ ದ್ಯಾಟ್, ಹಾಗೆ ಹೇಳಿದ್ದು ಬಹಳ ಒಳ್ಳೆಯದು, ಬನ್ನಿ ಕೆಲಸ ಮಾಡೋಣ ಇದು ಅಂತ ಕೆಲಸದ ಮೇಲೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಮೂರನೇದು ಬಹಳ ಚೆನ್ನಾಗಿ ಹೇಳಿದ್ದಾರೆ ಯಾರು, ಮರಿಬೇಡ, ಮೆರಿಬೇಡ, ಮುರಿಬೇಡ ಅಂತ. ಮುರಿಯೋರು ವಿಶೇಷವಾಗಿ ಮನುಷ್ಯ ಸಂಬಂಧಗಳಲ್ಲಿ ತಾಳ್ಮೆ ಕಳ್ಕೊಂಡ್ಬಿಟ್ಟು ನಾವು ಎಷ್ಟೋ ಬಾರಿ ಒಳ್ಳೆ ಸಂಬಂಧವನ್ನು ಮುರಿದು ಬಿಡ್ತೀವಿ. ತಾಳ್ಮೆ ಕಳ್ಕೊಂಡ್ಬಿಟ್ಟು ಯಾವುದೋ ಸಣ್ಣ ವಿಷಯಕ್ಕೆ ಸಿಟ್ಟು ಮಾಡ್ಕೊಂಡ್ಬಿಟ್ಟು ಹೇಳಬಾರದು ಹೇಳ್ಬಿಡ್ತೀವಿ, ಅಥವಾ ಒಪ್ಪಬಾರದಕ್ಕೆ ಒಪ್ತೀವಿ. ಯಾಕಂದ್ರೆ ವಿವೇಕದಲ್ಲಿ ಎರಡೂ ಇದೆ. ಎಲ್ಲಿ ಒಪ್ಪಬೇಕೋ ಅಲ್ಲಿ ನಾವು ಒಪ್ಪಬೇಕು, ಒಪ್ಪಬೇಕಾದಲ್ಲಿ ಒಪ್ಪದಿದ್ರೆ ಅದು ತಪ್ಪು. ಎಲ್ಲಿ ಒಪ್ಪಬಾರದೋ ಅಲ್ಲಿ ಒಪ್ಪಬಾರದು, ಒಪ್ಪಬಾರದ ಸ್ಥಳದಲ್ಲಿ ಒಪ್ಪಿದ್ರೆ ಅದು ತಪ್ಪು. ಟು ಸೇ ಎಸ್ ವೇರ್ ಎಸ್ ಈಸ್ ರೈಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಆಸ್ ಟು ಸೇ ನೋ ವೇರ್ ನೋ ಈಸ್ ಅಪ್ರಾಪ್ರಿಯೇಟ್. ಎಸ್ ಹೇಳಬೇಕಾದಲ್ಲಿ ನೋ ಹೇಳ್ಬಿಡೋದು, ನೋ ಹೇಳಬೇಕಾದಲ್ಲಿ ಎಸ್ ಹೇಳ್ಬಿಡೋದು, ಆಮೇಲೆ ಪಶ್ಚಾತ್ತಾಪ ಮಾಡಿದ್ರೆ ಹೆಚ್ಚು ಅದನ್ನು ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಭಗವದ್ಗೀತೆಯಲ್ಲಿ ಇದು ಗಾಂಧೀಜಿ ಅವರೆಲ್ಲ ತುಂಬ ಮೆಚ್ಚಿದಂತಹ ಶ್ಲೋಕ. 12ನೇ ಅಧ್ಯಾಯದಲ್ಲಿ ಬಹಳ ಜಾಗ್ರತೆಯಾಗಿ, ಎಚ್ಚರವಾಗಿ, ಜೋಪಾನವಾಗಿ ಬದುಕುವವರ ಬಗ್ಗೆ. ಯಾಕಂದ್ರೆ ಅವರು ಭಗವಂತನಲ್ಲಿ ತಮ್ಮ ಮನಸ್ಸನ್ನು ಇಟ್ಟಿದ್ದರಿಂದ ಅವರಿಗೆ ಆ ಜಾಗ್ರತೆ, ಜೋಪಾನ ಎಲ್ಲ ಬರುತ್ತೆ. ಇಲ್ಲಿ ಹೇಳಲಾಗಿದೆ, ಮೊದಲು 15ನೇ ಶ್ಲೋಕ, ಮಹಾತ್ಮ ಗಾಂಧಿಯವರು ಇದನ್ನು ತುಂಬ ಇಷ್ಟಪಟ್ಟಿದ್ರು ಅಂತ ಕೇಳಿದ್ದೇವೆ.
ಯಸ್ಮಾತ್ ನೋ ದ್ವಿಜತೆ ಲೋಕೋ ಲೋಕಾತ್ ನೋ ದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಸ್ಸ ಚ ಮೇ ಪ್ರಿಯಃ. ಎಚ್ಚರವಾಗಿದ್ದಾಗ ನಾವು ಯಾರೋ ಒಬ್ರು ಏನೋ ತಪ್ಪು ಮಾಡಿದ ಕೂಡಲೇ ನಮ್ಮ ಸಮತೆಯನ್ನು ಕಳ್ಕೊಳ್ಳೋದಿಲ್ಲ, ಲೋಕದಿಂದ ನಾವು ಉದ್ವೇಗಗೊಳ್ಳುವುದಿಲ್ಲ ಮತ್ತು ನಮ್ಮಿಂದ ಲೋಕವೂ ಉದ್ವೇಗಗೊಳ್ಳದಂತೆ ಜೋಪಾನವಾಗಿದೆ. ಮಾತಿನಲ್ಲಿ ಮತ್ತು ನಡತೆಯಲ್ಲಿ ನಾವು ಹೆಚ್ಚು ಹೆಚ್ಚು ಜಾಗರೂಕರಾಗಿದ್ದರೆ ಎಲ್ಲ ಸಂಬಂಧಗಳು ಚೆನ್ನಾಗಿರ್ತವೆ. ಸಂಬಂಧಗಳು ಹಾಳಾಗೋಕೆ ಹೊರಟಿವೆ ಅನ್ನುವಾಗ ನಾವು ಹೆಚ್ಚು ಜಾಗ್ರತೆಯಾಗಿದ್ದರೆ ಅದನ್ನು ಕಾಪಾಡಬಹುದು. ಹೇಗೆ ನೀವು ಡೆಂಟಿಸ್ಟ್ ದಂತ ವೈದ್ಯರ ಹತ್ರ ಹೋದಾಗ ತುಂಬ ಹಲ್ಲು ನೋಯ್ತಾ ಇದೆ, ಡಾಕ್ಟ್ರೇ ತೆಗ್ಬಿಡಿ ಅಂತ ಹೇಳ್ಬೋದು. ಆದರೆ ಒಳ್ಳೆ ದಂತ ವೈದ್ಯ ಹೇಳ್ತಾರೆ, ಹಾಗೆಲ್ಲ ಅವಸರ ಮಾಡಬೇಡಿ, ಸ್ವಲ್ಪ ನೋಡೋಣ, ಪರೀಕ್ಷೆ ಮಾಡಿ ಛೆ ಇದನ್ನ ನಿಮಗೆ ನೋವಾಗ್ತಿದೆ ಅಂತ ತೆಗೆದುಬಿಡೋದು ಸರಿಯಲ್ಲ. ನಿಮ್ಮ ಹಲ್ಲನ್ನು ಉಳಿಸ್ಲಿಕ್ಕೆ ಪ್ರಕೃತಿ ಕೊಟ್ಟದ್ದು, ದೇವರು ಕೊಟ್ಟ ಹಲ್ಲನ್ನು ಉಳಿಸೋಣ, ಸುಮ್ಮನೆ ನೋವಿಗೋಸ್ಕರ ತೆಗೆದುಬಿಡಬಾರ್ದು ಅಂತ ಅವ್ರು ರಕ್ಷಿಸ್ತಾರೆ ಆದಷ್ಟು ಮಟ್ಟಿಗೆ. ಅದೇ ಥರ ನಾವು ನಮ್ಮ ಸಂಬಂಧಗಳನ್ನು ರಕ್ಷಿಸ್ಬೇಕು. ಸುಮ್ಮನೆ ಆತುರದಲ್ಲಿ ಅವನು ನಾಳೆಯಿಂದ ನನ್ನ ಹತ್ರ ಮಾತಾಡ್ತಿದ್ರೆ ನನಗೇನು, ಅವನಂತವ್ರು 25 ಜನ ಸಿಗ್ತಾರೆ ನನಗೆ, ಅವನೇನು ಮಹಾ, ಅವಳೇನು ಮಹಾ ಇತ್ಯಾದಿ ಎಲ್ಲ ಜಂಬದಿಂದ ಆಕ್ರೋಶ ಮಾಡಬಾರ್ದು. ಆದ್ದರಿಂದ ಜಾಗ್ರತೆಯಾಗಿ ಜೋಪಾನವಾಗಿ. ಒಬ್ಬರು ಬೌದ್ಧ ಧರ್ಮದಲ್ಲಿ ಸಂತರಿದ್ರು, ಮೊನ್ನೆ ಹೋದ್ರು ಅವರು 10 ವರ್ಷದ ಹಿಂದೆ. ಥಿಚ್ ನಾಟ್ ಹಾಮ್ ಅಂತ. ಅವರು ವಿಯೆಟ್ನಾಮಿಂದ ಬಂದವರಾದರೂ ಕೂಡ ಅಲ್ಲಿ ರಾಜಕೀಯ ತೊಂದರೆಗಳಿದ್ದರಿಂದ ಅವರು ವಿಯೆಟ್ನಾಮಿಂದ ಓಡಿ ಹೋಗಿ ಫ್ರಾನ್ಸಲ್ಲೇ ಹೆಚ್ಚಾಗಿದ್ದರು ಮತ್ತು ತುಂಬ ಪಾಶ್ಚಾತ್ಯ ದೇಶಗಳಿಗೆಲ್ಲ ಹೋಗ್ತಾ ಇದ್ರು. ಥಿಚ್ ನಾಟ್ ಹಾಮ್. ಅವರು ಒಂದು ಕಡೆ ಹೇಳಿದ ಮಾತು ತುಂಬ ಚೆನ್ನಾಗಿದೆ. ಅವ್ರು ಏನು ಹೇಳ್ತಾರೆ, ಯಾರಾದರೂ ಆಕಾಶದಲ್ಲಿ ಹಾರಿಕೊಂಡು ಹೋದರೆ ಪವಾಡ ಅಲ್ವ ಅದು, ಆದರೆ ಆ ಪವಾಡ ಆಕಾಶದಲ್ಲಿ ಹಾರಿಕೊಂಡು ಹೋಗುವಂತಹ ಪವಾಡ ಮುಖ್ಯ ಅಲ್ಲ. ಮುಖ್ಯವಾದದ್ದೇನು ಗೊತ್ತೇ, ಈ ಭೂಮಿಯ ನೆಲದ ಮೇಲೆ ನಡಿಬೇಕು, ಹೃದಯದಲ್ಲಿ ಶಾಂತಿ ಇಟ್ಕೊಂಡು ಭೂಮಿಯ ಮೇಲೆ ನಡೆಯುವುದೇ ದೊಡ್ಡ ಪವಾಡ. ಇಟ್ಸ್ ನಾಟ್ ಎ ಮಿರಾಕಲ್ ಟು ವಾಕ್ ಇನ್ ಏರ್, ದಿ ಮಿರಾಕಲ್ ಈಸ್ ಟು ವಾಕ್ ಆನ್ ದಿ ಅರ್ತ್ ವಿತ್ ಪೀಸ್ ಇನ್ ಯುವರ್ ಹಾರ್ಟ್ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅದೇ ನಿಜವಾಗಿಯೂ ಸವಾಲು. ಇನ್ನು ನಾವು ದಿನವೂ ಕೂಡ ಸಂಬಂಧಗಳನ್ನು ಮುರಿಯದೆ ಎಲ್ಲರ ಜೊತೆಗೆ ಮೈತ್ರಿ ಅಂತೇವೆ ನೋಡಿ, ಸ್ನೇಹ ಭಾವದಿಂದ ವರ್ತಿಸ್ಲಿಕ್ಕೆ ಸಾಧ್ಯವಾದರೆ 10 ಜನ ನಮಗೆ ನೋವು ಮಾಡಿದರೂ ಕೂಡ ಅದರಿಂದ ನಾವು ನಮ್ಮ ಸಮತೋಲನವನ್ನು ಕಳೆದುಕೊಳ್ಳದೆ ಅವ್ರ ಜೊತೆ ಎಷ್ಟು ಚೆನ್ನಾಗಿ ನಾವು ಪ್ರತಿಕ್ರಿಯೆ ಮಾಡಬಹುದು ಅಷ್ಟು ಮಾಡುತ್ತಾ ಮುನ್ನಡೆದ್ರೆ ಅದು ವಿಶೇಷ. ಆದ್ರಿಂದ 13ನೇ ಶ್ಲೋಕ ಪುನಃ ಅದೇ 12ನೇ ಅಧ್ಯಾಯದಲ್ಲಿ, ಅದ್ವೇಷ್ಟ ಸರ್ವಭೂತಾನ. ಯಾವ ಜನರ ಜೊತೆಗೂ ಕೂಡ, ಯಾವ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಅವ್ರ ಬಗ್ಗೆ ದ್ವೇಷ ಇಲ್ಲದಿರುವಂಥದ್ದು. ಮೈತ್ರ ಸ್ನೇಹಯುಕ್ತವಾಗಿರುವುದು. ಕರುಣ ಏವಚ, ಕರುಣೆ ದಯೆಯನ್ನು ತೋರಿಸುವ ಒಂದು ಸ್ವಭಾವವನ್ನು ಬೆಳೆಸ್ಕೊಳ್ಬೇಕು. ನಿರ್ಮಮಃ ನಿರಹಂಕಾರ ಸಮದುಃಖ ಸುಖ ಕ್ಷಮೀ. ಎಲ್ಲ ಕನ್ನಡದಲ್ಲೂ ಇದೆ ಈ ಶಬ್ದಗಳು. ಮಮಕಾರ ಇಲ್ಲದವರು, ಅಹಂಕಾರ ಇಲ್ಲದವರು, ಸುಖ ಮತ್ತು ದುಃಖದಲ್ಲಿ ಸಮವಾಗಿ ಇರುವವರು ಮತ್ತು ಕಷ್ಟಗಳನ್ನು ಸಹಿಸಿಕೊಳ್ಳುತ್ತಾ 4 ಜನ ಏನಾದರೂ ನಮಗೆ ತೊಂದರೆ ಕೊಟ್ಟರೆ ಅದನ್ನು ಕ್ಷಮಿಸುವ ಒಂದು ಸಾಮರ್ಥ್ಯವನ್ನು ಇಟ್ಕೊಂಡಿರಬೇಕು. ಈ ಪ್ರಕಾರ ಇದ್ದವರು ಈ 12ನೇ ಅಧ್ಯಾಯದ ಈ ಒಂದು ಭಾಗದಲ್ಲಿ ನೀವೆಲ್ಲ ಓದಿರ್ತೀರಾ. ಮತ್ತೆ ಶ್ರೀಕೃಷ್ಣ ಹೇಳ್ತಾನೆ, ಅಂತಹ ಭಕ್ತ ಮಮ ಪ್ರಿಯ ಸಮೇ ಭಕ್ತ ಪ್ರಿಯ ಮದ್ಭಕ್ತ ಸಮೇ ಪ್ರಿಯ ಯಸ್ಸ ಚ ಮೇ ಪ್ರಿಯ. ಅವರು ನನಗೆ ಪ್ರಿಯರು. ಅಂದ್ರೆ ಏನರ್ಥ? ಪೂಜೆ ಜಪ ಅದೆಲ್ಲ ಮಾಡಿ ಒಳ್ಳೆಯದು, ಆದರೆ ಬರೇ ಪೂಜೆ ಜಪ ಮಾಡ್ತಿದ್ದೀರಾ ಅಂದ ಕೂಡಲೇ ಭಗವಂತನಿಗೆ ನೀವು ಪ್ರಿಯರಾಗುವುದಿಲ್ಲ.
ಆ ಪೂಜೆ ಜಪವನ್ನು ನೀವು ಸರಿಯಾಗಿ ಮಾಡಿದ್ದುದು ಹೌದಾದ್ರೆ ನಿಮ್ಮಲ್ಲಿ ಈ ಮೌಲ್ಯಗಳು ಖಂಡಿತ ಆವಿರ್ಭವಿಸ್ತವೆ, ಎದ್ದೇಳ್ತವೆ, ಪುಟಿದೇಳ್ತವೆ. ಇಲ್ವಾದ್ರೆ ಅಲ್ಲೇನೋ ತಪ್ಪಿದೆ. ಬಹುಶಃ ಪೂಜೆ ಮಾಡುವಾಗಲೂ ಕೂಡ ನೆರೆಮನೆಯವರಿಗೆ ಗೊತ್ತಾಗಬೇಕು ನಾನು ಎಷ್ಟು ಪೂಜೆ ಮಾಡ್ತಿದ್ದೀನಿ ಅಂತ. ಏನೋ ಒಂದು ಶೋ ಆಫ್ ಇರುತ್ತಲ್ಲಿ. ನಿಜವಾಗ್ಲೂ ಕೂಡ ಭಕ್ತಿ ಭಾವದಿಂದ ಪೂಜೆ ಮಾಡಿದ್ರೆ, ಜಪ ಮಾಡಿದ್ರೆ, ಚಿಂತನೆ ಮಾಡಿದ್ರೆ, ಧ್ಯಾನ ಮಾಡಿದ್ರೆ, ತೀರ್ಥಯಾತ್ರೆ ಮಾಡಿದ್ರೆ, ಅಥವಾ ಬೇರೆ ಬೇರೆ ಪರೋಪಕಾರ ಮಾಡಿದ್ರೆ, ಸಮಾಜ ಸೇವೆ ಮಾಡಿದ್ರೆ 25 ಒಳ್ಳೆ ಕೆಲಸಗಳು ನಾವು ಮಾಡಬಹುದಾದ ಇರ್ತವೆ. ಆದ್ರೆ ಆ ಒಳ್ಳೆ ಕೆಲಸ ಅಂತ ಹೇಳಲ್ಪಡುವಂತಹ ಕೆಲಸಗಳನ್ನು ನಾವು ಪ್ರದರ್ಶನಕ್ಕಾಗಿ ಮಾಡೋಕೆ ಹೋದ್ರೆ ಅಲ್ಲಿ ಪುಣ್ಯ ತುಂಬಾ ಕಡಿಮೆ. ಅಲ್ಲಿ ಸ್ವಲ್ಪ ನಮ್ಮ ಮನಸ್ಸು ಅಶುದ್ಧವೇ ಆಗ್ಬಿಡುತ್ತೆ. ಆದ್ರಿಂದ ಈ ಆದರ್ಶ ಭಕ್ತನನ್ನು ವರ್ಣಿಸುವಾಗ ಮುರಿಬೇಡ, ಸಂಬಂಧಗಳನ್ನು ಮುರಿಬೇಡ, ಆದಷ್ಟು ಮಟ್ಟಿಗೆ ಸಹಿಸಿತು. ಯಾವಾಗ ಅನಿವಾರ್ಯವಾಗ್ತದೋ ಆವಾಗ ಶಿಕ್ಷೆ ಕೊಡಲೇಬೇಕು. ಯಾರೋ ಬಂದು ನಮ್ಮ ಮನೆಯನ್ನು ಸುಟ್ಟಾಕ್ತೀನಿ ಅಂತ ಹೊರಟ್ರೆ, ಹೌದಾ, ಆಗ್ಲಿ ಅಪ್ಪ ಮಾಡು, ಒಂದು ನಿಮಿಷ ನಾನು ಸ್ವಲ್ಪ ಅಲ್ಲೋಗಿ ನಿಲ್ತೀನಿ, ಮನೆ ಸುಡುವಂತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮನೆಗೆ ಸುಡ್ತಾನಂತಾನೆ, ಆಮೇಲೆ ನಮ್ಮ ಕುಟುಂಬದ ಸದಸ್ಯರಿಗೆಲ್ಲ ಹೊಡಿತೀನಿ ಅಂತ ಹೇಳಿದ್ರೆ ಒಂದೇ ನಾವೇ ಅದನ್ನ ಎದುರಿಸ್ಬೇಕು, ಅಥವಾ ಪೊಲೀಸರು, ಯಾರಿಂದ ಹೇಗೆ ಸಾಧ್ಯವೋ ವಿರೋಧ ಮಾಡಲೇಬೇಕು. ಅನ್ಯಾಯದ ವಿರೋಧ ಮಾಡಬೇಕು. ಶ್ರೀಕೃಷ್ಣ ಎಂದೂ ಕೂಡ ಅನ್ಯಾಯದ ವಿರೋಧ ಮಾಡಬೇಡಿ ಅಂತ ಹೇಳೋದಿಲ್ಲ. ಅರ್ಜುನನಿಗೆ ಯುದ್ಧ ಮಾಡು ಅಂತ ಹೇಳಿದವನಲ್ಲ. ಆದ್ರೆ ಅದು ಬೇರೆ ವಿಷಯ. ಅನ್ಯಾಯವನ್ನು ವಿರೋಧ ಮಾಡಬೇಕು. ಶಟಂ ಪ್ರತಿ ಶಾಟ್ಯಂ. ಶಟ ಅಂದ್ರೆ ದುಷ್ಟರು. ದುಷ್ಟರ ಕಡೆ ಕೆಲವೊಮ್ಮೆ ನಾವು ಕೂಡ ದುಷ್ಟರು ವರ್ತಿಸುವ ರೀತಿ ಮಾಡಬೇಕಾಗುತ್ತೆ. ಅದೆಲ್ಲ ಸಭ್ಯವಾದ ರೀತಿ ಅನಿವಾರ್ಯವಾದಾಗ ಮಾಡಬೇಕು. ಬರೇ ಮಾತಿನಿಂದ ಯಾರೋ ಕೇಳದಿದ್ರೆ, ತಪ್ಪು ಮಾಡ್ಲಿಕ್ಕೆ ಹೊರಟಿದ್ರೆ ಆಗ ಕೈಯಲ್ಲಿ ಕೋಲು ಹಿಡ್ಕೊಳ್ಬೇಕಾಗುತ್ತೆ. ಆವಾಗ ಸ್ವಲ್ಪ ಸ್ವಲ್ಪ ಅವರಿಗೆ ಬುದ್ಧಿ ಕಲಿಸುವ ರೀತಿ ವರ್ತಿಸಬೇಕಾಗುತ್ತೆ. ದ್ವೇಷದಿಂದಲ್ಲ, ಆದ್ರೆ ಅವರು ಏನು ತಪ್ಪನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೋ, ಯಾವ ರೀತಿಯ ನಮಗೋ ಅಥವಾ ಒಳ್ಳೆಯ ಜನರಿಗೆ ಕೆಟ್ಟದ್ದನ್ನು ಮಾಡ್ಲಿಕ್ಕೆ ಹೋಗಿದ್ದಾರೋ ಅದನ್ನ ತಿಳಿಸ್ಲಿಕ್ಕೋಸ್ಕರ ದಂಡ, ಸಾಮದಾನ, ಭೇದ ಮತ್ತು ದಂಡ ಕೊನೆಯಲ್ಲಿ ಅದು ಖಂಡಿತ ಇದ್ದೇ ಇದೆ. ಆದ್ರೆ ನೀವು ಚೌಕಟ್ಟನ್ನ ನೋಡಬೇಕು, ಸಂದರ್ಭ ನೋಡಬೇಕು. ಯಾವಾಗ ಬಹುಮಟ್ಟಿಗೆ ನಾವು ಏನೋ ಒಂದು ಬೇರೆಯವರು ವರ್ತಿಸುವುದನ್ನ ತಾಳಿಕೊಳ್ಳಿಕ್ಕೆ ಸಾಧ್ಯವೋ ತಾಳಿಕೊಂಡು ಅವರಿಗೂ ಯಾವ ಹಿಂಸೆ ಇಲ್ಲ, ನಮ್ಮ ಕೆಲಸ ನಾವು ಮಾಡ್ಕೊಳ್ತಾ ಹೋಗಬಹುದು. ಆ ರೀತಿ ಸಂದರ್ಭದಲ್ಲಿ ಕ್ಷಮೆ, ತಾಳ್ಮೆ, ಸಹನೆ ಇವುಗಳನ್ನೆಲ್ಲ ಹೇಳಲಾಗಿದೆ. ಹೊರತು ಎಲ್ಲ ಕಡೆಯಲ್ಲೂ ಕೂಡ ದುಷ್ಟರು ಮಾಡುವುದಕ್ಕೆ ಅವ್ರು ಮಾಡ್ಲಿಕ್ಕೆ ಬಿಡಬೇಕು ಅಂತ ಖಂಡಿತ ಆ ಬೋಧನೆ ಇಲ್ಲ. ಅದನ್ನು ಸಂದರ್ಭಕ್ಕನುಸಾರವಾಗಿ ಇದನ್ನೆಲ್ಲ ತಿಳ್ಕೊಳ್ಬೇಕಾಗುತ್ತೆ. ಆದ್ರಿಂದ ಮುಗಿಸುತ್ತಾ, ಈ ಭಗವದ್ಗೀತೆಯಲ್ಲಿ ಹೇಳಿರೋ ಎಷ್ಟೋ ಮೌಲ್ಯಗಳಲ್ಲಿ ಈ 3 ಭಾವಗಳು ಕೂಡ ಬರ್ತವೆ ಅಂತ ನಿಸ್ಸಂದೇಹವಾಗಿ ನಾವು ಹೇಳ್ಬೋದು. ಮರಿಬೇಡ ಅಂದ್ರೆ ಕರ್ತವ್ಯವನ್ನು ಮರಿಬೇಡ, ಮೆರಿಬೇಡ, ಮುಂದೆ ನೀವು ಹೆಚ್ಚು ಪ್ರದರ್ಶನ ಮಾಡಬಾರ್ದು, ಮುರಿಬೇಡ, ಒಳ್ಳೊಳ್ಳೆ ಸಂಬಂಧಗಳನ್ನ ಹಾಳು ಮಾಡಬಾರ್ದು. ಕೃತಜ್ಞತೆಯಿಂದ, ಎಷ್ಟು ಯಾರೋ ನಮ್ಗೆ ಒಳ್ಳೇದು ಮಾಡಿರ್ತಾರೆ, ಇವತ್ತಿನ ದಿವಸ ಸ್ವಲ್ಪ ಅವರು ಕೆಟ್ಟದಾಗಿ ವರ್ತಿಸ್ತಿರ್ಬೋದು, ಅವರು ಇಲ್ಲಿವರೆಗೆ ಎಷ್ಟೆಲ್ಲ ಒಳ್ಳೇದು ಮಾಡಿದ್ದಾರೆ, ಅದನ್ನ ಮರೆಯದೆ, ಈ ಸಂಬಂಧವನ್ನ ಮುರಿಯದೆ ನಾವು ಮುಂದೆ ಹೋಗ್ಬೇಕು ಅಂತ. ಮರಿಬೇಡ, ಮೆರಿಬೇಡ, ಮುರಿಬೇಡ ಅಂತ ನಮಗೆ ಅನಿಸ್ತು. ಇದನ್ನು ಸ್ವಲ್ಪ ಭಗವದ್ಗೀತೆ ಬೆಳಕಿನಲ್ಲಿ ವಿಸ್ತರಿಸಬಹುದು. ಆ ಪ್ರಕಾರ ಈ ಮಾತುಗಳನ್ನು ಆಡಿದೆ. ಓಂ ನಮೋ ಭಗವತೆ ವಾಸುದೇವಾಯ.